ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಹೇಳ್ತಿರೋದು ಮೈಸೂರಿನ ಒಂದೊಳ್ಳೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದಾಗಿರುವಂತಹ ಜೆಪಿ ನಗರದ ಸಿದ್ಧಲಿಂಗೇಶ್ವರ ಬಡಾವಣೆಯಲ್ಲಿ ನನ್ನಿಂದ ಏನ್ ನೋಡ್ತಾ ಇದ್ರೆ ಇದು 30-40 ಡಬಲ್ ಫ್ಲೋರ್ ಮನೆ ಆಗಿರುತ್ತೆ. ಬನ್ನಿ ಈ ಮನೆಯ ಕಂಪ್ಲೀಟ್ ಔಟ್ಡೋರ್ ಮಾಡಿಸ್ತೀನಿ. ನೀವು ಮನೆ ಮುಂದೆ ನೋಡಬಹುದು 30 ಫೀಟ್ ರೋಡ್ ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ನೋಡಬಹುದು, ಇಲ್ಲಿ ಒಂದು ಕಾರ್ ಪಾರ್ಕ್ ಮಾಡುವಷ್ಟು ಜಾಗನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮನೆ ಒಳಗಡೆ ಎಂಟರ್ ಆಗ್ತಿದಂಗೆ ನೀವು ನೋಡಬಹುದು, ಇಲ್ಲಿ 2 ಗೇಟ್ ನ ಕೊಟ್ಟಿದ್ದಾರೆ. ಅದು ಕೂಡ ಕಂಪ್ಲೀಟ್ ಆಗಿ MSG ಇಂದ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಫ್ಲೋರ್ ನೋಡ್ತಿರ್ಬೋದು, ಆಂಟಿ ಸ್ಕಿಡ್ ಟೈಲ್ಸ್ ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನಿಲ್ಲ ಅಂದ್ರೂ ಒಂದು ಕಾರ್ನ ಆರಾಮಾಗಿ ನೀವು ನಿಲ್ಲಿಸಬಹುದು. ಅಂಡ್ ಮನೆ ಸುತ್ತ ನೀವು ನೋಡ್ತಿರ್ಬೋದು ಸೇಫ್ಟಿ ಗ್ರಿಲ್ಸ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೀವು ನೋಡಬಹುದು 2 ಫೀಟ್ ಸೆಟ್ ಬ್ಯಾಕ್ ನ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಸೇಫ್ಟಿ ಡೋರ್ ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ನೀವು ಹಾಗೆ ಮನೆ ಒಳಗಡೆ ಎಂಟರ್ ಆಗ್ತಿದ್ರೆ ನೀವು ನೋಡಬಹುದು ಒಂದು ಮೇನ್ ಡೋರ್ ನ ಕೂಡ ಕೊಟ್ಟಿದ್ದಾರೆ. ಇದನ್ನು ಕಂಪ್ಲೀಟ್ ಆಗಿ ಅವ್ರು ಫಾಸ್ಟ್ ಸ್ಟಿಕ್ ಇಂದ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ಯುರೋಬಾ ಫಿಟ್ಟಿಂಗ್ಸ್ ಆಗಿದೆ. ಹಾಗೆ ನೀವು ಮನೆ ಒಳಗಡೆ ಬರ್ತಿದಂಗೆ ಇಲ್ಲಿ ನೋಡಬಹುದು ಒಂದು ಪುಟ್ಟದಾಗಿ ಒಂದು ಶೋಕೇಸ್ ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ದೇವರ ಐಡನ್ ಕೂಡ ಹೇಳ್ಬೋದು. ಅಂಡ್ ಮನೆ ಒಳಗೆ ಬರ್ತಿದಾಗಿ ಇದೊಂದು ಒಳ್ಳೆ ಗುಡ್ ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು. ಬನ್ನಿ ಲಿವಿಂಗ್ ಏರಿಯಾಗೆ ಹೋಗೋಣ. ಇದು ಈ ಮನೆಯ ಲಿವಿಂಗ್ ಏರಿಯಾ ಆಗಿರುತ್ತೆ. ಸೊ ನೀವು ನೋಡಬಹುದು ಎಷ್ಟು ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ ಅಂತ. ನೀವು ಇಲ್ಲಿ ಆರಾಮಾಗಿ ಒಂದು 2 ಶೆಲ್ಫ್ಸ್ ಓಪನ್ ಹಾಕೊಂಡು ಕೂಡ ನೀವು ಆರಾಮಾಗಿ ಓಡಾಡ್ಬೋದು. ಹಾಗೆ ಇದನ್ನ ಕೂಡ ನಿಮಗೆ ಫಸ್ಟ್ ಟಿಕಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಟಿವಿ ಕ್ಯಾಬಿನೆಟ್ ಎಷ್ಟು ಬ್ಯೂಟಿಫುಲ್ ಎಲಿಗೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ. ಇದು ಈ ಮನೆಗೆ ಒಂದು ಎಲಿಗೆಂಟ್ ಲುಕ್ ಹೋಗ್ತಿತ್ತು ಅಂತಾನೆ ಹೇಳ್ಬೋದು. ನಿಮಗೆ ಆರಾಮಾಗಿ ಅಂಡರ್ನೀತ್ ಟಿವಿನ ಹಾಕೊಂಡು ಹಾಗೆ ನಿಮ್ಗೆ ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಥಿಂಗ್ಸ್ ಕೂಡ ನಿಮ್ಗೆ ಸ್ಟೋರೇಜ್ ಮಾಡಿ. ಹಾಗೆ ನೀವು ಬೇರೆ ಒಂದು ಕ್ಲೋಪಿಂದ ಮಾಡಿರ್ತದೆ ಫಾಲ್ಸ್ ಇಂದ ಕೊಟ್ಟಿದ್ದಾರೆ. ಅದು ಈ ಮನೆ ಒಂದು ಗುಡ್ ಲುಕ್ ಬರುತ್ತಿದೆ ಅಂತಾನೆ ಹೇಳ್ಬೋದು. ಇದು ಈ ಮಧ್ಯ ದೇವಸ್ಥಾನ ಆಗಿರುತ್ತೆ. ಇದನ್ನು ಕೂಡ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ಏನಿಲ್ಲ ಅಂತಂದ್ರೆ ಇಬ್ರು ಆರಾಮಾಗಿ ಬಿಟ್ಕೊಂಡು ಪೂಜೆ ಮಾಡ್ಬೋದು. ಅಂಡ್ ನಿಮ್ಗೆ ಅಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಏನೇ ಥಿಂಗ್ಸ್ ಇದ್ರು ನೀವು ಅಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ಹೋಗ್ತಿರ್ಬೋದು. ಎಷ್ಟು ಡಿಫಾಲ್ಟ್ ಆಗಿ ಮನೆಗೆ ಒಂದು ಲುಕ್ ಕೊಡ್ತಾ ಇದೆ ಅಂತ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದೇ ಈಗ ಮನೆಯ ಫಸ್ಟ್ ಬೆಡ್ರೂಮ್. ಅಂಡ್ ನೋಡ್ತಾ ಹೋಗು ನಿಮ್ಗೆ ಏನಿಲ್ಲ ಅಂತ ಒಂದು ಕಿಂಗ್ ಸೈಡ್ ಬೆಡ್ ನ ಹಾಕೋಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಮೇಲ್ಗಡೆ ಕೂಡ ಮಾಡ್ತಿರ್ಬೋದು. ಇಲ್ಲಿ ಕೂಡ ಟೋಪಿಂದ ಮಾಡುವಂತ ಫಾಲ್ಸ್ ಇಂದ ಕೂಡಿದ್ದಾರೆ. ಅಂಡ್ ಮತ್ತೆ ಇಲ್ಲಿ ಕೂಡ ನಿಮ್ಗೆ AC ಪಾಯಿಂಟ್ ನ ನಿಮಗೆ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಕೂಡ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು 40 ಸೆಕೆಂಡ್ಸ್ ಕ್ವಾಲಿಟಿ ನೀವು ಈ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮ್ಗೆ ವೆಂಟಿಲೇಷನ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಇರೋದು. ಹಾಗೆ ನೀವು ನೋಡ್ತಾ ಇರೋದು ನೀವು ಅಂತಹ ವಾರ್ಡ್ರೋಬ್ ನಿಮಗೆ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೀವು ನೋಡುವುದು ನಿಮ್ಮ ಡ್ರೆಸ್ಸಿಂಗ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನಿಮಗೆ ಸ್ಟೋರೇಜ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಯಾವುದೇ ಐಟಮ್ಸ್ ಕೂಡ ನಿಮಗೆ ಸ್ಟೋರ್ ಮಾಡ್ಕೊಳ್ಬೋದು. ಪ್ಲಸ್ ನಿಮಗೆ ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ಅಂಡ್ ಇಲ್ಲಿ ಯೂಸ್ ಮಾಡುವಂತಹ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ ಒಂದೇ ಯೂಸ್ ಆಗೈತೆ. ಈ ವಾಶ್ರೂಮ್ ಈಗ ಡೋರ್ ಕೊಟ್ಟಿದ್ದ ಬಟ್ ಬರುತ್ತೆ. ಈ ಮನೆ ಫಸ್ಟ್ ಡೇಟ್ ಹೋಗೋಕೆ ಬನ್ನಿ ಕಿಚನ್ ವ್ಯವಸ್ಥೆ. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಈಗ ಮನೆಯ ಓಪನ್ ಕಿಚನ್. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸಿಂಗ್ ಆಗಿದೆ. ಅಂಡ್ ನಿಮ್ಗೆ ಮೇಲ್ಗಡೆ ನೋಡ್ತಿರ್ಬೋದು ಇಲ್ಲಿ ಚಿಮ್ನಿಗೂ ಕೂಡ ನಿಮಗೆ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೀವು ನೋಡಿದ್ರೆ ಸುತ್ತಮುತ್ತ ನಿಮಗೆ ಸ್ಟೋರೇಜ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಎಲ್ಲಕ್ಕೆ ನಿಮಗೆ ಸ್ಟೋರೇಜ್ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡ್ಬೋದು ಇಲ್ಲಿ ಅಕ್ವಾಗಾರ್ಡ್ ಕೂಡ ನಿಮಗೆ ಏಜ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಕಿಚನ್ ಕೂಡ ನಿಮಗೆ ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ಕೂಡ ಫೋರಿಗೆ ಹೈಬೋ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಆಯ್ತು ಹಾಗೆ ಇಲ್ಲಿ ಕೂಡ ನೋಡ್ಬೋದು ಗ್ಯಾಸ್ ಪಾಯಿಂಟ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಇಂದ ಮುಂದೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡಬಹುದು ಡೈನಿಂಗ್ ಏರಿಯಾ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ ಅಂದ್ರೆ ಆರಾಮಾಗಿ 6 ಜನ ಕೂತ್ಕೊಂಡು ಊಟ ಮಾಡೋ ಸ್ಪೇಷಿಯಸ್ ಆಗಿ ನಿಮ್ಗೆ ಸ್ಪೇಸ್ ಪ್ರೊವೈಡ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಸಿಂಕ್ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದೆ. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ. ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ನೀವೇ ನೋಡ್ತಿರ್ಬೋದು ಟಿವಿ ಕೂಡ ಇರುತ್ತೆ ಅಂತಂದ್ರೆ ಕ್ವೀನ್ ಸೈಜ್ ಬಗ್ಗೆ ಹಾಕಿ ಆ ಕಡೆ ಸ್ಪೇಸ್ ನಿಮಗೆ ಪ್ರೊವೈಡ್ ಮಾಡಿದೆ. ನೋಡೋಕೆ ವಾಟರ್ ಕಪ್ ಇದೆ. ಅದು ಕೂಡ ಓಪನ್ ಅಂಡ್ ಕ್ಲೋಸಿಂಗ್ ಅಂತ ವಾಟರ್ ಕೊಟ್ಟಿದ್ದಾರೆ.
ಅಂಡ್ ನಿಮ್ಗೆ ಮೇಲ್ಗಡೆ ನಿಮ್ಗೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಅಂತ ಹೋಗ್ಬೋದು. ಅಂಡ್ ಈ ಕಡೆ ನೋಡ್ಬೋದು ಇದಕ್ಕೆ ಈ ಒಂದು ಡ್ರೆಸ್ಸಿಂಗ್ ಏನಾದ್ರು ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇದು ಇರೋ ಕೂಡ ನಿಮಗೆ ಇಷ್ಟಕ್ಕಿಂತ ಪ್ರೊವೈಡ್ ಮಾಡಿದರೆ ಈ ರೂಮಲ್ಲಿ ನಿಮಗೆ ಯಾವುದೇ ರೀತಿ ವೈದ್ಯರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಕೇಳ್ಬೋದು. ಬನ್ನಿ ಈ ಬಗ್ಗೆ ಇದು ಇಷ್ಟಕ್ಕೆ ಅನಿಸ್ತೀರಿ. ಹಾಗೆ ನಾನು ನೋಡ್ತಾ ಇರೋದು ಇಲ್ಲಿ ನಿಮಗೆ ಜನರಲ್ ವಾಶ್ರೂಮ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಈಸಿಲಿ ಟಾಯ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದಾರೆ ಅಂದ್ರೆ ನಿಮಗೆ 3D ಏರಿಯಾ ಆಗಿರುತ್ತೆ. ಇಲ್ಲಿ ನಿಮಗೆ 3 feet ಸೆಟ್ ಬ್ಯಾಕ್ ಕೊಟ್ಟಿರೋದ್ರಿಂದ ನೀವು ಇಲ್ಲಿ ಆರಾಮಾಗಿ ಓಡಾಡ್ಬೋದು. ಹಾಗೆ ನಿಮ್ಗೆ ನೋಡ್ತಾ ಇದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ನಿಮಗೆ ಎಷ್ಟು ಮನೆಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಈ ಸೇಫ್ಟಿ ಇಂಡಸ್ ಕೊಡ್ತಾರೆ. ಅದರಿಂದ ಈ ಮನೆಗೆ ಯಾವುದೇ ರೀತಿಯಾದಂತಹ ಸೇಫ್ಟಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ನಿಮಗೆ ಇಲ್ಲಿ ಸೆವೆನ್ ಕೂಡ ಹಾಕ್ಬೋದು. ಇದು 8,500 ಲೀಟರ್ ಕೆಪಾಸಿಟಿ ಇರುವಂತಹ ಸೊಪ್ಪು ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆ ಕೆಳಗಡೆ ಹೇಗಿದೆ ಅಂತ ಕಂಪ್ಲೀಟ್ ಆಯ್ತು. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ. ಅಂಡ್ ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಾ ಇರ್ಬೋದು 2 feet ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗ್ಯಾಸ್ ಪಾಯಿಂಟ್ ಇಟ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ MS ಸ್ಟೀಲ್ ಇಂದ ಮಾಡಿರುವಂತಹ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ನೀವು ಕೆಳಗಡೆ ಕೂಡ ನೋಡ್ಬೋದು ಸ್ಟೆಪ್ಸ್ ನಿಮಗೆ ಇಲ್ಲಿ ಆಂಟಿ ಡ್ಯಾಮ್ ಪ್ರೂಫ್ ಇಂದ ಮಾಡಿದ್ದಾರೆ. ಮನೆ ಮೇಲ್ಗಡೆ ಹೋಗಿ ಅಂಡ್ ಹಾಗೆ ಹೇಳಿದಾಗೆ ಇದು ಈ ಮನೆಯ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಈ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಆದ ಬಾಲ್ಕನಿ ಕೂಡ ನಿಮಗೆ ಸಿಗುತ್ತೆ. ಈವ್ನಿಂಗ್ ಟೈಮ್ ನಿಮಗೆ ಫ್ಯಾಮಿಲಿ ಕೂತ್ಕೊಂಡು ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆ ಒಳಗಡೆ ಹೋಗೋಣ. ಕೆಳಗಡೆ ಮನೆ ನೀವೇನ್ ನೋಡಿದ್ರು ಅದೇ ರೀತಿ ಸೇಮ್ ಟು ಸೇಮ್ ಈ ಮನೆ ಕೂಡ ಇದೆ ಅಂತಾನೆ ಹೇಳ್ಬೋದು. ಈ ಮನೆ ನೀವು ಆರಾಮಾಗಿ ರೆಂಟ್ ಪರ್ಪಸ್ಗೆ ಕೂಡ ಕೊಡ್ಬೋದು. ಬನ್ನಿ. ಸೆಕೆಂಡ್ ಫ್ಲೋರ್ ಹೇಗಿದೆ ಅಂತ ನೋಡ್ತಾರ. ಬನ್ನಿ ಈ ಮನೆ ಟೆರೆಸ್ ಹೋಗೋಣ. ಏನ್ ನೋಡ್ತಾ ಇದ್ರೆ ಈ ಮನೆ ಟೆರೆಸ್ ಆಗಿರುತ್ತೆ. ಇದಕ್ಕೆ ಅವರು ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಅಂಡ್ ಹಾಗೆ ಈ ಕಡೆ ನೀವು ಬರ್ತಾ ಇದ್ದಂಗೆ ನೀವು ನೋಡ್ಬೋದು 2 ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ನಿಮಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ನಪ್ಸ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ನಿಮ್ಗೆ 1,000 ಕೆಪಾಸಿಟಿ ಇರುವಂತ 2 ಟ್ಯಾಂಕ್ಸ್ ನ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಬಟ್ಟೆ ಒಳಗೆ ಹಾಕೋದಕ್ಕೆ ನಿಮಗೆ 2 ಟೀ ಸ್ಟ್ಯಾಂಡ್ ಸಪರೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಮನೆಯನ್ನ ಕಂಪ್ಲೀಟ್ ಆಗಿ 14 ಪಿಲ್ಲರ್ಸ್ ಹಾಗೆ ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಿಮೆಂಟ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಸಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಬಿಪಿಸಿಗೆ ಬಂತಂದ್ರೆ ಏಷ್ಯನ್ ಪೇಂಟ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಈ ಮನೆಗೆ ವಿಗಾರ್ಡ್ ವಯರ್ಸ್ ಹಾಗೆ GM ಸ್ವಿಚಸ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಈ ಮನೆಯ ಅಮಿಟೀಸ್ ಬಗ್ಗೆ ನೋಡೋದಾದ್ರೆ ಪಕ್ಕದಲ್ಲೇ ನಿಮಗೆ ಜೇಸಸ್ ಪಬ್ಲಿಕ್ ಸ್ಕೂಲ್ ಹಾಗೆ ಕಾಮಾಕ್ಷಿ ಹಾಸ್ಪಿಟಲ್ ಇದೆ. ಹಾಗೆ ಇನ್ನು ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಡೈಲಿ ಎಸೆನ್ಷಿಯಲ್ ಏನೇ ಇದ್ರು ನಿಮಗೆ ವಿತಿನ್ 500 ಮೀಟರ್ಸ್ ಅಲ್ಲೇ ಸಿಗ್ಬಿಡುತ್ತೆ. ಇಷ್ಟೆಲ್ಲ ಅಮಿಟೀಸ್ ನ ಕೊಟ್ಟು ಈ ಮನೆಯನ್ನ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 1,80,00,000. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆಯನ್ನ ನಿಮ್ಮದಾಗಿಸ್ಕೊಳ್ಬೇಕು ಅಂತ ಅಂದ್ರೆ ಕೆಳಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲ್ ಅಲ್ಲಿ ಕೂಡ ನೀವು ಬಂದು ಪ್ರಾಪರ್ಟೀಸ್ ನ ಬುಕ್ ಮಾಡ್ಕೊಳ್ಬಹುದು. ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರಾಪರ್ಟಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.